ಬ್ಯಾಂಗ್ಳೂರು ಸೌತ್ಗೆ ಇವರು ಇನ್ಚಾರ್ಜ್ ಅಂತೆ. ಅವ್ರಿಗೆ ಡಯಲ್ ಮಾಡ್ತಾಯಿದ್ದೀನಿ ಅಲ್ಲ, ಈಗ ಕಟ್ ಮಾಡಿದ್ದು ಅವರೇ, ಅಲ್ಲಿ ತೊಗೊಂಡಿಲ್ಲ, ಕಟ್ ಮಾಡಿದ್ರು, ಮತ್ತೆ ಮಾಡ್ತಾಯಿದ್ದೀನಿ. ಅಧಿಕಾರಿಗಳು ಎಷ್ಟು ರೀತಿ ಚೆನ್ನಾಗಿ ಸ್ಪಂದನೆ ಕೊಡ್ತಾರೆ ನಾವು ಸ್ವಲ್ಪ ನೋಡೋಣ. ಓಟು ತಗೊಳ್ಳೋದು ಮಾತ್ರ ಎಲ್ಲ ಇಲ್ಲಿ ಬಂದು ಕ್ಲೀನಿಂಗ್ ಮಾಡ್ಕೊಂಡು ಬರ್ತಾರೆ. ಓಟ್ ಆದಮೇಲೆ ಅವ್ರು ಗೆದ್ದಾದ್ಮೇಲೆ ಯಾರು ಇಲ್ಲಿ ಬಂದಿದ್ದೇವೆ ಒಳಗಡೆನೇ ಬರೋದು. ಕೌನ್ಸಿಲರ್ ಯಾರು, MLA ಯಾರು. ಸರ್ ನಮಸ್ಕಾರ, ಭೀಮೇಶ್ ನಾಯ್ಕ ಅವರು ಸರ್. ನಾನು VR ಮರಾಠ ಅಂತ TRS ಪಕ್ಷದ ರಾಜ್ಯ ಖಜಾಂಚಿ ಸರ್. ಇವಾಗ 180 ವಾರ್ಡಲ್ಲಿ ಇಲ್ಲೊಂದು ಸ್ಕೂಲ್ ಮತ್ತು ಗ್ರೌಂಡ್ ಇದೆ ನೋಡಿ, ತಮಿಳ್ ಸ್ಕೂಲು, ಅದರ ಪಕ್ಕದಲ್ಲಿ ಗ್ರೌಂಡು, ಅಲ್ಲಿದ್ದೀವಿ. ಬೆಂಗಳೂರು ಸೌತಲ್ಲಿ ಪರ್ಟಿಕ್ಯುಲರ್ ನಾವು ಹೇಳಬೇಕಾದ್ರೆ ಕಸ ಸಮಸ್ಯೆ ಇಷ್ಟೊಂದು ಯಾಕಾಗ್ತದೆ ಸರ್ ಇದೆ ಸರ್. ಇವಾಗ ಇಲ್ಲಿ ಎಂಟ್ರೆನ್ಸ್ ಇದೆ ಒಂದು, ನಿಮ್ಮ ಮಾರ್ಷಲ್ಲು ಇಲ್ಲೇ ಇದ್ದಾರೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ಓಕೆ, ಈ ಕಸ ಗ್ರೌಂಡಿಗೆ ಹೋಗೋ ದಾರಿಯಲ್ಲೇ ಕಸ ಹಾಕಿಟ್ಟಿದ್ದಾರೆ, ಅದನ್ನು ಎತ್ತಿಸ್ತಾ ಇಲ್ಲ. ಆಮೇಲೆ ಇವರು ಯಾರು ಮೋರಿ ಕೆಲಸ ಮಾಡಿದ್ದಾರೆ ಅದರದ್ದು ವೇಸ್ಟು ಅದರ ಮುಂದೆನೇ ಹಾಕಿಟ್ಟಿದ್ದಾರೆ. ಒಂಥರ ಈ ಲಕ್ಷಾನುಗಟ್ಟಲೆ ಹಣ ಖರ್ಚು ಮಾಡಿ ಕಟ್ಟಿರೋ ಸ್ಟೇಡಿಯಮ್ಮನ್ನು ಬಳಸೋಕ್ಕಾಗ್ತಾ ಇಲ್ಲ. ಸ್ಕೂಲ್ ಮಕ್ಕಳಿಗೆ ಸರಿಯಾಗಿ ಓಡಾಡೋಕ್ಕೆ ಜಾಗ ಇಲ್ಲ. ಈ ಥರ ಇದೆ. ಇದು ಯಾವ ಥರ ಪರಿಹಾರ ಕೊಡ್ತೀರಾ ಸರ್? ಯಾವಾಗ ಕ್ಲೀನ್ ಮಾಡಿಸ್ತೀರಾ? ಹಾಂ, ನಾಯಕ್ ಸರ್, ಒಂದು ವಿತ್ ಗ್ರೇಟ್ ರೆಸ್ಪೆಕ್ಟ್ ನಾನು ಕೇಳ್ತಾ ಇದ್ದೀನಿ. ಈಗ ಕಸ ಇದು ಗಾಡಿ ಒಳಗಡೆ ಹೋಗಲ್ಲ, ಒಪ್ಕೊಂಡೆ, ಓಕೆ. ಈಗ ನಿಮ್ಮ ಆಟೋಗಳು ಹೋಗ್ತವೆ, ಎಲ್ಲೋ ಕಲೆಕ್ಷನ್ ಮಾಡಿಬಿಟ್ಟು ಸ್ಟೇಡಿಯಂ ಮುಂಭಾಗದಲ್ಲೇ ರಾಶಿ ಹಾಕಬೇಕು ಅಂತ ಏನಾಗಿದೆ? ಬೇರೆ ಜಾಗ ಇಲ್ಲ, ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಷ್ಟಾಗಿ. ಹಾಗಾದರೆ ಒಳಗಡೆನೇ ಹಾಕ್ಬಿಡಿ ಸರ್, ಸ್ಟೇಡಿಯಂ ಒಳಗಡೆನೇ. ಅಲ್ಲ, ಈ ಸ್ಟೇಡಿಯಮನ್ನೇ ನೀವು ಕಸದ ನಿರ್ವಹಣೆಗೆ ಒಂದು ಜಾಗ ಮಾಡಿಬಿಡಿ. ಹಾಗಾದರೆ ಇದ್ಯಾಕೆ ಸುಮ್ಮನೆ ಇದೊಂದು ನಾಟಕಕ್ಕೆ ಇಲ್ಲಿ ಇದ್ಯಾಕೆ ಇರಬೇಕು? ಸ್ಟೇಡಿಯಂ ಹಾಕಬೇಕು. ಅಲ್ಲ, ಯಾಕೆ ಯೂಸ್ ಆಗುತ್ತೆ ಅನ್ನೋಕ್ಕೆ. ಹಾಂ, ಸರ್ ಸರ್ ಹಾಗಾದರೆ ಅಲ್ಲ, ಇದು ನೋಡಿ ಸರ್, ಒಂದು ಸರ್ ಈಗ